ಇಟ್ಸ್ ವೆರಿ ಬ್ಯೂಟಿಫುಲ್. ಆಲ್ವೇಸ್ ಇಟ್ಸ್ ವೆರಿ ಸ್ಪೆಷಲ್ ಟು ಮೀ. ವರ್ಕ್ ಮಾಡಬಹುದು ಇಟ್ಸ್ ಸ್ಪೆಷಲ್, ಇವಾಗ ಸ್ಪೆಷಲ್ ಅಗೇನ್. ತಾಯಿ ಮೇಲೆ ಇರುವಂಥ ಹಾಡು, ಸೊ ನಿಮ್ಗೆ ಎಷ್ಟು ಕನೆಕ್ಟ್ ಆಯಿತು ಆ ಸಾಲುಗಳೆಲ್ಲ ಕೇಳಿದಾಗ? ಏನು ಹೇಳೋದು, ಲೈಕ್ ಚೈಲ್ಡ್ ಐ ಫೆಲ್ಟ್ ಇನಿಷಿಯಲಿ. ಆಮೇಲೆ ಅಗೇನ್ ಮದರ್ ಅಲ್ವಾ ನಾನು, ನನಗೊಂದು ಮಗಳಿದ್ದಾಳೆ. ಸೊ ಇಟ್ಸ್ ಲೈಕ್ ಎವ್ರಿ ಟೈಮ್ ಇಟ್ಸ್ ಎ ಮ್ಯಾಜಿಕ್ ಅ ಸಾಂಗ್. ಅವ್ರು ಹೇಳ್ತಾ ಇದ್ರು, ನೀವು ನಮ್ಮ ಸಿನಿಮಾಗೆ ಬಂದಿರೋದು ದೊಡ್ಡ ಅಸೆಟ್ ಅಂತ ಹೇಳ್ತಾ ಇದ್ರು. ಬಿಕಾಸ್ ಇಷ್ಟು ವರ್ಷ ಗ್ಯಾಪ್ ತೊಗೊಂಡ್ರು ಕೂಡ ನಮ್ಮ ಸಿನಿಮಾನ ಚೂಸ್ ಮಾಡಿದ್ದು ನಮ್ಮ ಖುಷಿ, ನೀವು ಬಂದಿರೋ ನಮ್ಮ ಹೆಮ್ಮೆ ಅಂತ ಹೇಳ್ತಿದ್ರು. ಸೊ ಅದು ಹೇಗೆ ಅನಿಸ್ತಿದೆ ನಿಮಗೆ ಮತ್ತೆ ವಾಪಸ್ ಬಂದಿದ್ದು? ಅದು ಐ ಡೋಂಟ್ ನೋ ಅಬೌಟ್ ದಟ್, ಬಟ್ ನನಗೂ ದಿಸ್ ಇಸ್ ದ ಬೆಸ್ಟ್ ಡಿಸಿಷನ್ ಐ ಹ್ಯಾವ್ ಟೇಕನ್ ಇನ್ ಮೈ ಫಿಲ್ಮ್. ಏನೆಲ್ಲ ಕ್ಯಾಲ್ಕುಲೇಷನ್ಸ್ ಇತ್ತು ನಾನು ನಿಮಗೆ ಇದು ಒಂದು ಪಾತ್ರ ಮಾಡಬೇಕು ಅಂದ್ಕೊಂಡಾಗ ಏನೆಲ್ಲ ಥಿಂಕ್ ಮಾಡಿದ್ರಿ? ಫಸ್ಟು ಐ ಮೆಟ್ ದ ಡೈರೆಕ್ಟರ್ ಕಿರಣ್ ವಿಶ್ವನಾಥ್, ಆಮೇಲೆ ಸ್ಕ್ರಿಪ್ಟ್ ರೈಟರ್ ಮನೋಜ್ ಕೃಷ್ಣ ನರೇಟ್ ಮಾಡಿದ್ರು. ಸೊ ಸ್ಕ್ರಿಪ್ಟ್ ವಾಸ್ ವೆರಿ ಗುಡ್. ಸೊ ಒಂದು ನಿಮಿಷ ಥಿಂಕ್ ಮಾಡಿಲ್ಲ ನಾನು. ಇಮಿಡಿಯೇಟ್ಲಿ ದೇ ಪ್ಲೇಡ್ ದಿಸ್ ಸಾಂಗ್, ಈ ಸಾಂಗ್ ಪ್ಲೇ ಮಾಡಿದ್ರು. ಸೊ ಫ್ಲ್ಯಾಟ್ ಆಗಿಬಿಟ್ನಿ. ಸೊ ಐ ಸೆಡ್ ಯಾ ಐ ಆಮ್ ಡೂಯಿಂಗ್. ಸೊ ಮ್ಯೂಸಿಕ್ ಮತ್ತು ವಿಶ್ವಲಿ DOP ಸರ್ಸ್, ಸೊ ಆಲ್ ಟುಗೆದರ್ ಇಟ್ ಇಸ್ ಲೈಕ್ ಏನು ಹೇಳೋದು, ವೆರಿ ಗುಡ್ ಕ್ವಾಲಿಟಿ, ಎವ್ರಿಥಿಂಗ್ ವಾಸ್. ಸೊ ಐ ಥಿಂಕ್ ಐ ಹ್ಯಾವ್ ಟೇಕನ್ ಅ ವೆರಿ ಗುಡ್ ಡಿಸಿಷನ್. ಓವರಾಲ್ ಆಗಿ ಸಿನಿಮಾ ಏನು ಕನೆಕ್ಟ್ ಮಾಡುತ್ತೆ ಆಡಿಯನ್ಸ್ಗೆ ಅಂತ ಕೇಳಿದ್ರೆ? ಐ ಥಿಂಕ್ ಇಟ್ ವಿಲ್ ಕನೆಕ್ಟ್. ಇಫ್ ಯು ವಾಚ್ ಯು ವಿಲ್ ಅಂಡರ್ಸ್ಟ್ಯಾಂಡ್. ಇವಾಗ ಸಿನಿಮಾ ಕಂಟೆಂಟ್ ಒಂದೊಂದೇ ಬಿಡ್ತಾ ಇದ್ದೀವಲ್ಲ, ಈಗ ನೋಡಬೇಕು ಜನಗಳ ರೆಸ್ಪಾನ್ಸ್ ಹೇಗಿರುತ್ತೆ ಏನಿದೆ ಅಂತ. ಬಟ್ ಎಲ್ಲರೂ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ, ನೋಡೋಣ, ಖುಷಿ ಆಗ್ತಿದೆ. ಇನ್ನು ನೆಕ್ಸ್ಟ್ ದಿನಗಳಲ್ಲಿ ಮತ್ತೆ ಇನ್ನೊಂದು ಸಾಂಗ್ ಇದೆ, ಆ ಸಾಂಗ್ ರಿಲೀಸ್ ಮಾಡ್ತಾ ಇದ್ದೀವಿ. ಹಾಡಿನ ಸ್ಪೆಷಾಲಿಟಿ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ ಸರ್? ಅಂದರೆ ಈಗ ಎಲ್ಲ ತಾಯಿದಿರು ಮಕ್ಕಳು ಕಷ್ಟ ಏನೇ ಇದ್ರೂ ಮಕ್ಳಿಗೆ ಒಳ್ಳೇದಾಗಬೇಕು ಅಂತಲೇ ಇದು ಮಾಡೋದು. ಈ ಸಿನಿಮಾದಲ್ಲೂ ಅದೇ ಥರನೇ, ತಾಯಿಗೆ ಏನೇ ಕಷ್ಟ ಇದ್ದರೂ ಕೂಡ ಅವ್ನ ಮಗಂಗೆ ಏನೋ ಒಳ್ಳೇದಾಗಬೇಕು, ಅವನ ಜೀವನದಲ್ಲಿ ಏನೋ ಸಾಧನೆ ಮಾಡಬೇಕು ಅನ್ನೋದಕ್ಕೆ ಸಪೋರ್ಟ್ ಆಗಿರ್ತಾರೆ. ಆ ಮಗ ಏನು ಅಚೀವ್ ಮಾಡ್ತಾನೆ ಏನು ಅನ್ನೋದೇ ಒಂದು ಈ ಸಿನಿಮಾ ಕತೆ. ನಿಮ್ಗೇನು ಕನೆಕ್ಟ್ ಆಯಿತು ಸರ್ ಹಾಡು ಕೇಳಿದಾಗ? ಇಲ್ಲ, ಎಲ್ರಿಗೂ ಅದೇ ಅಲ್ವಾ, ನಮ್ಮ ತಾಯಿ ನೆನಪಾಗ್ತಾರೆ. ಈ ಸಾಂಗ್ ಕೇಳಿದಾಗ ನಮ್ಮನ್ನು ಈಗ ಇದೇ ಥರ ಬೆಳೆಸಿದ್ದಲ್ವ, ಒಳ್ಳೇದು ಮಾಡಬೇಕು, ಇನ್ನೇನೋ ಇದೇ ಥರ ಹೇಳಿರ್ತಾರಲ್ಲ ಎಲ್ಲರಿಗೂ. ಈಗ ಯಾರಿಗೆ ಆದ್ರೂ ಈ ಸಾಂಗ್ ಕೇಳಿದ್ರೆ ಅವ್ರ ತಾಯಿನೇ ನೆನಪಾಗ್ತಾರೆ. ಇವ್ರು ಹೇಳಿರ್ತಾರೆ, ಎಲ್ಲ ತಾಯಿದ್ರೆ ಹಿಂಗೆ ಹೇಳಿರ್ತಾರಲ್ಲ, ಒಳ್ಳೇದಾಗಲಿ, ಒಳ್ಳೆ ಥರದಲ್ಲಿ ಬದುಕು, ಒಳ್ಳೇದು ಮಾಡು, ಇದೇ ಹೇಳಿರ್ತಾರಲ್ಲ. ಅದೆಲ್ಲ ನೆನಪಾಗುತ್ತೆ ಅಷ್ಟೇ. ಸರ್, ಫಸ್ಟ್ ಇಂಟ್ರೊಡಕ್ಷನ್ ಸುದೀಪ್ ಅವ್ರು ಮಾಡ್ಕೊಡ್ತಾರೆ. ಇವಾಗ ನಿಖಿಲ್ ಸರ್ ಹೇಳ್ತಾರೆ ನಾನು ಸಿನಿಮಾದವನೇ ಅಂತ, ಹೇಗೆ ಅನಿಸ್ತಿದೆ? ಇಲ್ಲ, ನಿಖಿಲ್ ಸರ್ ಟೀಸರ್ ರಿಲೀಸ್ ಆದಾಗಲೇ ಕಾಲ್ ಮಾಡಿದರು. ಅವ್ರು ಹೇಳಿದರು, ತುಂಬ ಚೆನ್ನಾಗಿ ಮಾಡಿದ್ಯಾ ಡ್ಯಾನ್ಸ್ ಎಲ್ಲ, ನಂಗೆ ತುಂಬ ಇಷ್ಟ ಆಯಿತು ಕಣ, ಇದು ಮಾಡು. ಬಟ್ ಅದು ಹೇಳಿದರು, ಏನೇ ಸಪೋರ್ಟ್ ಬೇಕು, ಏನೇ ಬೇಕು ಅಂದರು ಹೇಳು ಅಂತ ಹೇಳಿದ್ವಿ. ಹಿಂಗೆ ಒಂದೇನಾದ್ರು ಲಾಂಚ್ ಮಾಡಬೇಕಾಗತ್ತಣ ಅಂತ. ಸೊ ಬಂದು ಲಾಂಚ್ ಮಾಡಿಕೊಟ್ಟಿದ್ರೆ ತುಂಬ ಖುಷಿ ಆಗುತ್ತೆ. ತಾಯಿ ಪಾತ್ರಗಳು ಸಂಗೀತ ಮೇಡಮ್ ಅವರು ಇವತ್ತು ನೀವು ನೋಡ್ದಂಗೆ ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ತುಂಬ ಬ್ಯುಸಿ ಇದ್ದಾರೆ. ತೆಲುಗಲ್ಲಿ, ತಮಿಳಲ್ಲಿ, ಮಲಯಾಳಮಲ್ಲಿ. ಅಂದರೆ ಆಮೇಲೆ ಇನ್ನೊಂದೇನಂದರೆ ಎಲ್ಲ ದೊಡ್ಡ ದೊಡ್ಡ ಸ್ಟಾರ್ಸ್ಗಳ ಜೊತೆಲೇ ಮಾಡಿರೋದು. ಮೋಹನ್ ಲಾಲ್ ಸರ್ ಜೊತೆಲಿ ಮಾಡಿದ್ದಾರೆ, ಡುಲ್ಕರ್ ಸಲ್ಮಾನ್ ಅವ್ರ ಜೊತೆಲಿ ಮಾಡ್ತಿದ್ದಾರೆ, ತುಂಬ ದೊಡ್ಡ ಸಿನಿಮಾ. ಬಟ್ ನಮ್ಮಂಥ ಹೊಸಬ್ರು ಸಿನಿಮಾ ಒಪ್ಕೊಂಡು ಮಾಡ್ತಿದ್ದಾರಲ್ಲ, ಅದು ಖುಷಿ ಅನಿಸುತ್ತೆ. ಬಟ್ ಅವರು ಹೇಳಿದ್ರು, ಸ್ಟಾರ್ಟಿಂಗ್ ನನಗೆ ಒಪ್ಕೋಬೇಕಾದ್ರೆ ಒಪ್ಕೊಂಡ್ರಿ, ಸ್ಕ್ರಿಪ್ಟ್ ಇಷ್ಟ ಆಯಿತು, ಇದಾಯಿತು. ಬಟ್ ಎಲ್ಲ ಹೊಸಬ್ರು, ಅದೊಂದು ಡೌಟ್ ಇತ್ತು ಅವ್ರಿಗೆ. ಫಸ್ಟ್ ಶೆಡ್ಯೂಲ್ ಆದಮೇಲೆ ಅವರೇ ಹೇಳಿದ್ರು, ಇಲ್ಲ ನಾನೇನು ಅಂದ್ಕೊಂಡಿದ್ದೆ, ನನಗೇನು ಕಮ್ ಬ್ಯಾಕ್ ಇಷ್ಟು ವರ್ಷದ ಮೇಲೆ ಆಗಬೇಕು ಅಂತ ಇತ್ತು, ಅದು ತುಂಬ ಗ್ರ್ಯಾಂಡಾಗಿ ಚೆನ್ನಾಗೇ ಸಿಕ್ತೆ, ನನಗೆ ತುಂಬ ಖುಷಿಯಾಗಿದೆ ಅಂತಲೇ ಹೇಳಿದರು. ಸಾಂಗು ಅದೇ ಹೇಳೋನಲ್ಲ, ತಾಯಿ ಮಗನ ಬಾಂಧವ್ಯ ಇರೋಂಥ ಸಾಂಗು ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ. ಸಪೋರ್ಟ್ ಮಾಡಿ. ರಿಲೀಸ್ ಡೇಟ್ ಬಗ್ಗೆ ಏನಾದರೂ? ರಿಲೀಸು ನಾವು ಡಿಸೆಂಬರ್ ಅಂತ ಅಂದ್ಕೊಂಡಿದ್ದೀವಿ. ಇನ್ನು 2 ಫೈಟ್ ಇದೆ, ಶೂಟ್ ಕಂಪ್ಲೀಟ್ ಆಗಿದೆ. ಇನ್ನು 2 ಫೈಟು, ಒಂದು ಕ್ಯಾಮಿಯೋ ಸಾಂಗ್ ಇದೆ. ಸೊ ಕ್ಯಾಮಿಯೋ ಅದು ನಡೀತಾ ಇದೆ. ಸೌತಲ್ಲಿ ಯಾರು ಫೆಮಿಲಿಯರ್ ಇರೋರನ್ನ ಕರ್ಕೊಬರ್ಬೇಕು ಅಂತ ಇದೆ, ನಡೀತಿದೆ. ಒಂದು 2-3 ಜನ ಹೀರೋಯಿನ್ಗಳ ಹತ್ರ ಮಾತಾಡಿದ್ದಾರೆ, ಸೌತಲ್ಲಿ ಫೇಮಸ್ ಇರೋರ ಹತ್ರ. ಯಾರಿನ್ನ ಫೈನಲ್ ಆಗಿಲ್ಲ, ಮೇ ಬಿ ನೆಕ್ಸ್ಟ್ ಮಂತಲ್ಲಿ ಫೈನಲ್ ಆಗುತ್ತೆ ಅದು. ಯಾವ ಯೂಟ್ಯೂಬ್ ಚಾನಲ್ ಬಿಟ್ಟಿದ್ದೀರಾ? ಹಾಂ, ಅದೇ ಇದು ಗೌರಿ ಆರ್ಟ್ಸ್ ನಮ್ಮದೇ ಪ್ರೊಡಕ್ಷನ್, ಗೌರಿ ಆರ್ಟ್ಸ್ ಯೂಟ್ಯೂಬ್ ಚಾನಲ್ ಬಿಟ್ಟಿದ್ದೀವಿ. ನೋಡಿ ಎಲ್ಲ ಹರಿಸಿ. ಆ್ಯಂಡ್
ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಕಿರಣ್ ಸರ್ ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಆದ ಸುಷ್ಮಾ ಮ್ಯಾಮ್ ಆ್ಯಂಡ್ ಅಶ್ವಿನ್ ಸರ್ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಯಾ ಥ್ಯಾಂಕ್ ಯು ಸೋ ಮಚ್. ಈಗ ಈ ಸಾಂಗ್ ನೋಡ್ತಿದ್ದಾಗ ಆ ಥರ ಫೀಲ್ ಏನಾರು ಆಗಿದೆ? ಹೌದು ಸರ್, ನನಗೆ ಅಂತಲ್ಲ ಪ್ರತಿಯೊಬ್ಬರಿಗೂ ಫೀಲ್ ಆಗಿದೆ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ನೋಡ್ತಾ ಇದ್ರೆ ಅಂದರೆ ನೋಡ್ತಾನೆ ಇರಬೇಕು ಅಂತ 2-3 ಟೈಮ್ಸ್. ನಾನೊಂದು ರಿಲೀಸ್ ಆದ ತಕ್ಷಣ ನಾನು ಕೂಡ ಇವತ್ತೇ ಸಾಂಗ್ ನೋಡಿದ್ದು. ಮೊದಲನೇ ಸಾಂಗು ರಿಲೀಸ್ ಆಗಿದೆ. ಸೊ ಅದು ಎಲ್ಲ ನೋಡಿ ಅದಕ್ಕೆ ಕಮೆಂಟ್ಸ್ ಮಾಡಿ ರಿಪ್ಲೈ ಕೊಡಿ ಹೇಗಿದೆ ಅಂತ ನಿಮ್ಮ ಕಡೆಯಿಂದ ಇದೆ. ಸೊ ಅದನ್ನು ಕಂಪೋಸ್ ಮಾಡಿ ಇದು ನಮ್ಮ ವಿಜಯ್ ವಿಜಯ್ ಸರ್ ತುಂಬ ಚೆನ್ನಾಗಿರೋ ಹಾಡುಗಳನ್ನ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಟ್ಯೂನು. ಮತ್ತು ಇನ್ನು ಹೋಗ್ತಾ ಸಾಂಗ್ಗಳು ರಿಲೀಸ್ ಆಗ್ತಾ ಹೋಗುತ್ತೆ. ಇವತ್ತು ಫಸ್ಟ್ ಟೈಮು ಅಮ್ಮ ಮಗನ ಸಾಂಗ್ ಅಲ್ಲಿಂದನೇ ಶುರು ಮಾಡಿದ್ದೀವಿ. ಇದನ್ನು ಕೇಳಿ ನಿಮ್ಮ ಒಪಿನಿಯನ್ ಖಂಡಿತವಾಗಿ ಹೇಳಿ, ಅದನ್ನು ತೊಗೊಳ್ತೀವಿ. ಹೇಗಿದೆ ಅಂತ ಕಾಯ್ತಾ ಇದ್ದೀವಿ. ರಿಲೀಸ್ ಆಗಿದೆ, ಸೊ ಕಾಯ್ತಾ ಸರ್, ಇದ್ದೀವಿ. ಸಂಗೀತ ಮೇಡಮ್ ಎಲ್ಲೋ ಕಾಣೆ ಆಗಿದ್ದಾರೆ ಅನ್ನೋ ಟೈಮಲ್ಲಿ ನೀವು ಕರ್ಕೊಬರ್ತೀರಾ, ಆ ಹಿರಿಮೆ ನಿಮಗೆ ಬರುತ್ತೆ ಚಿತ್ರತನಕ್ಕೆ ಹೇಗೆ ಅನಿಸುತ್ತೆ? ಸರ್, ಅದು ಹಿರಿಮೇನಾಗಿನ್ನ ಮೇಡಮ್ ದೊಡ್ಡತನ ಸರ್. ನಾನು ಫಸ್ಟ್ ಟೈಮರ್ ಮಾಡಬೇಕಾದ್ರೆ ಮೇಡಮ್ನ ಹೋಗಿ ಅಪ್ರೋಚ್ ಮಾಡಿದಾಗ ಅವರು ಸುಮ್ಮನೆ ಕತೆ ಕೇಳಿ ಕ್ಯಾರೆಕ್ಟರೇಷನ್ ಕೇಳಿ ಬರ್ತೀನಿ ಅಂತ ಒಪ್ಕೊಂಡ್ರು. ಅದೇ ನಮಗೊಂದು ಸಕ್ಸಸ್ ಅನ್ನಿಸ್ತು. ಫಸ್ಟ್ ಅವ್ರನ್ನ ಮೀಟ್ ಮಾಡಿದ್ರು ಆಫ್ಟರ್ ಒಂದು 27 ಇಯರ್ಸ್. ಸೊ ಅದು ಖುಷಿ ಕೊಡ್ತು. ಫಸ್ಟ್ ಸಕ್ಸಸ್ ನಮ್ಗೆ ಅಲ್ಲೇ ಅನ್ನಿಸ್ತು, ಮೇಡಮ್ ಬರ್ತಿದ್ದಾರೆ. ಸೊ ನಾನು ಒನ್ ಆಫ್ ದಿ ಅಭಿಮಾನಿ ಅವ್ರಿಗೆ, ಯಾರೇ ನಿನ್ನ ಚೆಲುವೆಯಿಂದ ನಾನು ಅಭಿಮಾನಿ. ಒಂದು ಅಪ್ರೋಚ್ ಮಾಡೋಣ ಅಂತ ಹೋದ್ವಿ, ಬಟ್ ಗಾಡ್ ಕ್ರೈಸ್ ಮೇಡಮ್ ಒಪ್ಕೊಂಡ್ರು. ಸೊ ತುಂಬ ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಮೂಡು ಬಂದಿದೆ. ಸೊ ನಮ್ಮ ಸಿನಿಮಾಗ ಸ್ಟ್ರೆಂತ್ ಅಂತಲೂ ಹೇಳ್ಬೋದು ಮೇಡಮ್ ಅಂತ. ಸೊ ಅದು ತುಂಬ ಖುಷಿ ಕೊಡ್ತು. ಎಷ್ಟು ಸ್ಪೆಷಲ್ ಅನ್ನಿಸ್ತು ಸರ್ ಈ ಸಾಂಗ್ ನಿಮಗೆ? ಸರ್, ಇದು ಕತೆ ಒಳಗಡೆನೆ ಹೋಗ್ತಾ ಇರುತ್ತೆ. ತುಂಬ ಸ್ಪೆಷಲ್ ಸರ್ ಮೇಡಮ್. ಇಡೀ ಪ್ರಾಜೆಕ್ಟು ಫಸ್ಟ್ ದಿನಾನೇ ಸಾಂಗ್ನ ಶೂಟ್ ಮಾಡಿದ್ವಿ. ಸೊ ಆ್ಯಕ್ಚುಲಿ ನಾವು ಮಾಡಬೇಕಾದ್ರೆ ಇಟ್ ವಾಸ್ ಕ್ವೈಟ್ ಎಮೋಷ್ನಲ್. ಬಿಕಾಸ್ ಎಲ್ಲರೂ ನಮ್ಮ ಏನಂತಾರೆ ಹೋಲ್ ಕ್ರೂ ಜೊತೆ ನಮ್ಮ ಫ್ಯಾಮಿಲೀಸ್ ನಮಗೆ ಅಂದರೆ ವಿವರ್ ಲೈಕ್ ನಾಟ್ ಜಸ್ಟ್ ಕ್ರೂ ಬಟ್ ತುಂಬ ಜನ ಇದ್ವಿ. ಆ ಮೂಮೆಂಟ್ಗೆ ನಮಗೆ ಇದಾಗ್ತಾ ಇರಲಿಲ್ಲ. ಬಟ್ ಪ್ರಾಬ್ಲಿ ಆಫ್ಟರ್ ಶೂಟ್ ಆಗಿದ್ದು ಮುಗಿದ ಮೇಲೆ ಐ ಥಿಂಕ್ ವಿ ಇಂಟ್ರೋಸ್ಪೆಕ್ಟ್ ಮಾಡಿದಾಗ ಇಟ್ ವಾಸ್ ಕ್ವೈಟ್ ಎಮೋಷನಲ್. ಕಮಲಿ ಅವರು ಮದರ್ ಬಂದಿದ್ದು ಸಂಗೀತ ಮೇಡಮ್ ಮದರ್ ಕ್ಯಾರೆಕ್ಟರ್. ಅವ್ರ ಹೆಸರು ಕಮಲಿ ಅಂತ. ಸಾರಿ ಯಾ ಆ್ಯಕ್ಚುಲಿ ಈ ಸಾಂಗಿಗೆ ಅದೇ madam actually she has added a lot more emotion, a lot more things. Lyrics ಗೆ ಇರ್ಬೋದು, ಏನಂತಾರೆ ಆ ಕಂಪೋಸಿಷನ್ಗೆ